ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಹಿ ಗೆಣಸನ್ನ ಬಳಸ್ಕೊಂಡು ಯಾವ ತರ ಬ್ರೌನಿ ಮಾಡೋದನ್ನೋದನ್ನ ತೋರಿಸ್ತೀನಿ. ಬನ್ನಿ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದ್ಲಿಗೆ ನಾನಿಲ್ಲಿ 2 ಮೀಡಿಯಂ ಸೈಜ್ ಇಂದು ಗೆಣಸನ್ನ ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ನೀರಲ್ಲಿ ಹಾಕಿಡಿ, ಇಲ್ಲ ಅಂದ್ರೆ ಕಪ್ಪಾಗುತ್ತಿದ್ದು. ಇದು ಗೋಧಿ ಹಿಟ್ಟು, ನಾನು ಯಾವುದೇ ರೀತಿ ಮೈದಾ ಹಿಟ್ಟು ತಗೊಂಡಿಲ್ಲ. ಆಮೇಲೆ ಅದು ಬೇಕಿಂಗ್ ಸೋಡಾ, ಆಮೇಲೆ ಬೆಲ್ಲ ತಗೊಂಡನಿ, ಆಮೇಲೆ ಶೇಂಗಾ ಕಾಳು, ಇದು ಬಂದ್ಬಿಟ್ಟು ಏಲಕ್ಕಿ ಪುಡಿ. ನೀವು ವೆನಿಲಾ ಎಸೆನ್ಸ್ ಯೂಸ್ ಮಾಡ್ಕೋಬಹುದು. ಇದು ಬೇಕಿಂಗ್ ಪೌಡರ್. ಆಮೇಲೆ ನಾನಿಲ್ಲಿ ಸನ್ಫ್ಲವರ್ ಎಣ್ಣೆ ತಗೊಂಡನಿ. ಆಮೇಲೆ ನಾನು ಮೆಲೋಡಿ ಚಾಕ್ಲೇಟ್ಸ್ ತಗೊಂಡನಿ. ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿಲ್ಲ ನಾನಿಲ್ಲಿ. ಆಮೇಲೆ ಒಂದು ಇನ್ಸ್ಟಂಟ್ ಕಾಫಿ ಪೌಡರ್ ನಾನಿಲ್ಲಿ ಯೂಸ್ ಮಾಡ್ಕೊಳಕತ್ತೇನಿ. ಇವಾಗ ಹೆಂಗ್ ಮಾಡೋದಂತ ನಾನಿಲ್ಲಿ ತೋರಿಸ್ತಾನೆ ಅಂತ ಬರ್ರಿ. ಮೊದ್ಲಿಗೆ ನಾನು ಏನ್ ಕಟ್ ಮಾಡ್ಕೊಂಡಿದ್ನಲ್ಲ, ಇದನ್ನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಕತಿ. ನಾನು ನಿಮ್ಗೆ ಇವತ್ತ ಹೊಸ ವಿಧಾನದಲ್ಲಿ ಯಾವ ರೀತಿ ಇದನ್ನ ಬೇಯಿಸೋದಂತ ತೋರಿಸ್ಕೊಡ್ತೀನಿ. ಮೊದ್ಲಿಗೆ ನಾನಿಲ್ಲಿ ಸ್ಟವ್ ನ ಆನ್ ಮಾಡ್ಬಿಟ್ಟು ಈ ತರ ಒಂದು ಐರನ್ ತವಾನ ಇಟ್ಟು ಇದಕ್ಕ ಸ್ವಲ್ಪ ನೀರ್ ಹಾಕೊಂತಾನೆ ನೋಡ್ರಿ. ಇದಕ್ಕೆ ನಾನು ಅವಾಗಲೇ ಕಟ್ ಮಾಡ್ಕೊಂಡಿರುವಂತ ಗೆಣಸನ್ನ ಹಾಕ್ಬಿಟ್ಟು ಈ ರೀತಿ ಲಿಡ್ ನ ಕ್ಲೋಸ್ ಮಾಡಿ ಒಂದ್ 5 ನಿಮಿಷ ನಾವು ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಂಡ್ರ ತುಂಬಾ ಸಾಫ್ಟ್ ಆಗಿ ಬೆಂದಿರ್ತತಿ. ಇದು ಇವಾಗ 5 ನಿಮಿಷ ಆಗೈತಿ. ನೀವು ನೋಡ್ತಿರ್ಬೋದು ಎಷ್ಟು ಸ್ಮೂತ್ ಆಗಿ ಮತ್ತು ಸಾಫ್ಟ್ ಆಗಿ ರೆಡಿ ಆಗೈತಂತ. ಇವಾಗ ನಾನು ಇದನ್ನ ಆರೋದಕ್ಕೆ ಇಡ್ತಾ ಇದ್ದೀನಿ. ನಾನು ಇವಾಗ ಇನ್ಸ್ಟಂಟ್ ಆಗಿ ಪೀನಟ್ ಬಟರ್ ನ ಇಲ್ಲಿ ಮಾಡ್ಕೊಂತಾನಿ. ಅದಕ್ಕೆ ನಾನು ಇಲ್ಲಿ 1 ಕಪ್ ನಷ್ಟು ಶೇಂಗಾನ ಇವಾಗ ಇದಕ್ಕೆ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಒಂದ್ 2 ರಿಂದ 3 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂತಾನೆ. ನಾನಿಲ್ಲೇ ಜಾಸ್ತಿ ಕಪ್ಪಗಾಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳಕ್ ಹೋಗ್ಬೇಡ್ರಿ, ಕಹಿ ಅಂಶ ಅನ್ಸ್ತತಿ. ಆದ್ರಿಂದ ಇಷ್ಟ ಆದ್ರೆ ನಮ್ಗ ಸಾಕು. ಇವಾಗ ನಾನು ಫ್ಲೇಮ್ ನ ಆಫ್ ಮಾಡ್ಕೊಂಡು ಇದನ್ನ ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಂತಾನಿಲ್ಲೇ. ನಾನಿವಾಗ ಈ ಶೇಂಗಾ ಕಾಳನ್ನ ಬಿಸಿ ಇರೋವಾಗ್ಲೇ ಇದನ್ನ ಮಿಕ್ಸರ್ಗೆ ಹಾಕೋತಾನೆ. ಯಾಕಂದ್ರೆ ನಾವು ಪೀನಟ್ ಬಟರ್ಗೆ ಯಾವುದೇ ತುಪ್ಪ ಆಗ್ಲಿ ಜೇನುತುಪ್ಪ ಆಗ್ಲಿ ಏನು ಹಾಕ್ತಾ ಇಲ್ಲ. ಆದ್ರಿಂದ ನಾನು ಇದನ್ನ ಬಿಸಿ ಇರೋವಾಗ್ಲೇ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಬರೋಣ ಅಂತ ಇವಾಗ ನಾನು ಎಲ್ಲಾ ಶೇಂಗಾ ಕಾಳನ್ನ ಇದಕ್ಕೆ ಹಾಕೊಂಡು ಇವಾಗ ಫಸ್ಟ್ ಒಂದ್ ರೌಂಡ್ ಮಿಕ್ಸರ್ ಹಾಕೊಂಡು ತಗೊಂಡ್ಬರ್ತೀನಿ. ನಾನು ಫಸ್ಟ್ ಹಾಕೊಂಡ್ಬಂದಾಗ ಈ ರೀತಿ ಇದು ತರಿ ಆಗಿರ್ತತಿ. ಇದನ್ನ ನಾನಿವಾಗ ಚಂದಾಗ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನು ಹಾಕ್ಲಂಗ ಮತ್ತೊಂದ್ಸಲ ಇದನ್ನ ಮಿಕ್ಸರ್ ಹಾಕೊಂಡ್ಬರ್ತಾನೆ. ಅದಕ್ಕೆ ನಾನು ಹೇಳೋದು, ಬಿಸಿ ಇರೋವಾಗ್ಲೇ ನಾವು ಶೇಂಗಾ ಕಾಳನ್ನ ಮಿಕ್ಸಿಗೆ ಹಾಕಿದ್ರ ಈ ತರ ಕ್ರೀಮಿ ಟೆಕ್ಸ್ಚರ್ ಬರ್ತತಿ. ಹೋಮ್ ಮೇಡ್ ಪೀನಟ್ ಬಟರ್ ರೆಡಿ ಆಯ್ತು. ನೋಡ್ತಿರ್ಬೋದು ನೀವು, ಅಂಗಡಿಯಲ್ಲಿ ತರೋದ್ಕಿನ್ನ ಮನೆಯಲ್ಲೇ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬಹುದು. ನಾವಿಲ್ಲಿ ತುಪ್ಪ ಅಥವಾ ಜೇನುತುಪ್ಪ ಹಾಕದೇ ಇರೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗಿರ್ತತಿ ಅಷ್ಟ. ಇವಾಗ ನಾನು ಇದನ್ನ ಒಂದ್ ಬೌಲ್ಗೆ ತೆಗೆದಿಟ್ಕೊಂತಾನೆ ನೋಡ್ರಿ. ನಿಮಗ ಒಂದ್ ವೇಳೆ ಈ ಪೀನಟ್ ಬಟರ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಈ ಪ್ಲೇಸ್ ಒಳಗ ಕೋಕೋ ಪೌಡರ್ನು ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಯಾವುದೇ ರೀತಿ ಕೋಕೋ ಪೌಡರ್ ಅದು ಬಳಸದೇ ಇರೋದ್ರಿಂದ ಈ ಪೀನಟ್ ಬಟರ್ನ ಯೂಸ್ ಮಾಡ್ಕೊಂಡನ ಅಷ್ಟ. ಇಲ್ಲೇ ನಾನು ಅವಾಗಲೇ ಏನು ಸ್ಟೀಮ್ ಮಾಡಿಟ್ಟಿದ್ನಲ್ಲ ಆ ಗೆಣಸನ್ನ ಇವಾಗ ನಾನು ಅದು ತಣ್ಣಗಾಗೈತಿ. ಇವಾಗ ಅದ್ರ ಸಿಪ್ಪೆನ ಈ ರೀತಿ ಬಿಡಿಸಿಟ್ಕೋತಾ ಇದ್ದೀನಿ. ನೀವು ಇದನ್ನ ಚೆನ್ನಾಗಿ ಸ್ಟೀಮ್ ಮಾಡಿರ್ಬೇಕು, ಇಲ್ಲ ಅಂತಂದ್ರೆ ಅದು ಬ್ರೌನಿ ಒಳಗ ಗಟ್ಟಿ ತರ ಉಳಿತೈತಿ. ಆದ್ರಿಂದ ಆದಷ್ಟು ಮೆದುವಾಗಿ ಇದನ್ನ ಕುದಿಸ್ರಿ. ಇಲ್ಲಾನ ಸಿಪ್ಪೆ ತೆಗೆದಿರೋ ಇಷ್ಟು ಗೆಣಸನ್ನ ಒಂದು ಅಗಲವಾದ ತಟ್ಟೆಗೆ ಹಾಕೊಂಡು ಈ ರೀತಿ ಪೋರ್ಕ್ಲೆ ನಾನು ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಂತಾನಿ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಆಮೇಲೆ ನಾವು ಇದನ್ನ ಮಿಕ್ಸರ್ಗೆ ಹಾಕೊಳ್ಳೋಣಂತ. ನಾನು ಆವಾಗಲೇ ಯೂಸ್ ಮಾಡಿದ ಜಾರ್ಗೆ ನಾನಿಲ್ಲಿ ಇಷ್ಟು ಗೆಣಸನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ನೀರು ಹಾಕ್ತೇನೆ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಕತಿ. ನಾನಿಲ್ಲಿ ಇದನ್ನ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತಾನಂತೀಗ. ಈ ರೀತಿ ಇದು ನೈಸ್ ಪೇಸ್ಟ್ ಆಗಿರ್ಬೇಕು, ಅಂದ್ರೆ ಯಾವುದೇ ರೀತಿ ಗಟ್ಟಿ ಥರ ಏನು ಇರಾಕ್ ಹೋಗ್ಬಾರ್ದು. ಇವಾಗ ಇದನ್ನ ನಾನು ಒಂದು ಬೌಲ್ಗೆ ಹಾಕ್ಕೊಳಕತ್ತಾನೆ. ಕಪ್ಪಿನ ಅಳತೆಯಲ್ಲಿ ಹೇಳುವುದಾದ್ರೆ 1 ಕಪ್ನಷ್ಟು ನಾನೇನಲ್ಲಿ ಗೆಣಸಿಂದು ಮಿಶ್ರಣ ತಗೊಂಡನಿ. ಇದನ್ನ ನಾನು ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಇದಕ್ಕೆ ನಾನಿಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ 3/4 ಕಪ್ನಷ್ಟು ಬೆಲ್ಲದ ಪುಡಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಆಮೇಲೆ 6 ಸ್ಪೂನಷ್ಟು ನಾನಿಲ್ಲಿ ಸೂರ್ಯಕಾಂತಿ ಎಣ್ಣೆನ ಬಳಸ್ಕೊತಾ ಇದ್ದೀನಿ. ಸೂರ್ಯಕಾಂತಿ ಎಣ್ಣೆನ ಬಳಸ್ರಿ, ಸ್ಮೆಲ್ ಇರೋ ಯಾವುದೇ ಎಣ್ಣೆನೂ ಬಳಸಕ್ಕೆ ಹೋಗ್ಬೇಡ್ರಿ. ನಾನಿಲ್ಲಿ 6 ಸ್ಪೂನಷ್ಟು ಇದಕ್ಕೆ ಎಣ್ಣೆನ ಬಳಸ್ಕೊಂಡನಿಲ್ಲಿ. ಅದೇ ಕಪ್ಲೆ ಹಾಕೋದಾದ್ರೆ ಒಂದು ಅರ್ಧ ಕಪ್ನಷ್ಟು ನೀವು ಈ ಸೂರ್ಯಕಾಂತಿ ಎಣ್ಣೆನ ಹಾಕೋಬೇಕಾಕತಿ. ಇವಾಗ ನಾನು ಇದಿಷ್ಟನ್ನು ಹಾಕಿ ಆದ್ಮೇಲೆ ಇದಕ್ಕೆ ಶೇಂಗಾ ಪೇಸ್ಟ್ನ ಹಾಕೋಣಂತ. ನಾನು ಎಣ್ಣೆನ ಯಾವ ಸ್ಪೂನಲ್ಲಿ ಹಾಕಿದ್ನೋ ಅದೇ ಸ್ಪೂನಿಂದ ಇವಾಗ ಎಷ್ಟು ಸ್ಪೂನ್ ಹಾಕ್ಬೇಕಂತ ನಾನು ನಿಮ್ಗೆ ತೋರಿಸ್ತಾನೆ ಇಲ್ಲಿ. ನಾನು ಅದೇ ಸ್ಪೂನಿಂದ ಇದಕ್ಕೆ 3 ಸ್ಪೂನಷ್ಟು ಈ ಪೇಸ್ಟ್ನ ಹಾಕ್ಕೊಳಕತ್ತಾನೆ. ಇವಾಗ ನಾವು ಇದೆಲ್ಲ ಚಂದವ ಹೊಂದ್ಕೋಬೇಕು. ಅಲ್ಲಿವರೆಗೂ ಒಂದು ಸ್ಪೂನ್ ಸಹಾಯದಿಂದ ಚಂದಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣಂತ. ಬೆಲ್ಲ ಕರಗೋವರೆಗೂ ನೀವು ಕಂಟಿನ್ಯೂಸ್ ಆಗಿ ಈ ರೀತಿ ಸ್ಪೂನ್ಲೆ ಮಿಕ್ಸ್ ಮಾಡ್ತಾನೆ ಇರ್ರಿ. ಆಮೇಲೆ ಇದು ಕಲರ್ ಅಷ್ಟೇ, ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದಕ್ಕೆ ಇಷ್ಟು ಡಾರ್ಕ್ ಕಲರ್ ಆಗೈತಿ ಇದು.
ಇವಾಗ ಇದು ಆಗೇದಿ. ಇವಾಗ ಇದಕ್ಕೆ ಇನ್ನುಳಿದ ಪದಾರ್ಥಗಳನ್ನ ನಾನು ಇಲ್ಲಿ ಹಾಕ್ಕೊಂತಾನೆ. ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, ಆಮೇಲೆ 1/4 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ನಾನು ಇಲ್ಲಿ ಹಾಕೊಂಡನಿ. ಇದಕ್ಕೆ ನಾನು ಇವಾಗ ಗೋಧಿ ಹಿಟ್ಟು ಹಾಕೊಂತಾನೆ ನೋಡ್ರಿ. ನೀವು ಬೆಲ್ಲ ಎಷ್ಟು ತಗೊಂಡಿರ್ತೀರಲ್ಲ ಅಷ್ಟು ಅಂದ್ರೆ 3/4 ಕಪ್ನಷ್ಟು ನಾನು ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಳಕತ್ತಾನೆ ಇಲ್ಲೇ. ಹಾಕ್ಕೊಂಡು ಇವಾಗ ಇದನ್ನ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೊತಾನೆ. ಈ ರೀತಿ ಸ್ಪೂನ್ಲೆ ಏನು ಗಂಟಿರಬಾರ್ದು, ಆ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದನ್ನ ಚಂದಾಗ ನಾದ್ಕೋರಿ. ಇವಾಗ ಇದಾಗೈತಿ. ಇಷ್ಟಾದ್ರೆ ಸಾಕು, ಜಾಸ್ತಿ ಗಟ್ಟಿ ಇರಬಾರ್ದು. ಆಮೇಲೆ ಯಾವುದೇ ರೀತಿ ನೀರದು ಏನು ಹಾಕ್ಲಿಕ್ಕೆ ಹೋಗಬೇಡಿ. ಇವಾಗ ನೆಕ್ಸ್ಟ್ ನಾವೇನು ಮಾಡ್ಬೇಕಂತಂದ್ರೆ, ನಾನು ಏನು ತೊಗೊಂಡಿದ್ನಲ್ಲ ಚಾಕ್ಲೇಟು, ಅದನ್ನು ಇವಾಗ ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕತಿ. ನಾನಿಲ್ಲಿ ಮೆಲೋಡಿ ಚಾಕ್ಲೇಟ್ಸ್ನ ಒಂದು 5 ತೊಗೊಂಡನಿ. ಆಮೇಲೆ ನೀವು ಡಾರ್ಕ್ ಚಾಕ್ಲೇಟ್ನು ಯೂಸ್ ಮಾಡ್ಕೋಬೋದು. ನಾನು ಮನೇಲಿರೋ ಸಾಮಗ್ರಿಗಳಿಂದ ಮಾಡ್ತಾ ಇರೋದ್ರಿಂದ ಈ ರೀತಿ ನಿಮ್ಗೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ಇದೇ ಚಾಕ್ಲೇಟ್ ತಗೋಬೇಕಂತ ಇಲ್ಲ, ನಿಮ್ಗೆ ಯಾವ್ದು ನಿಯರ್ ಸಿಗುತ್ತೋ ಅದೇ ಚಾಕ್ಲೇಟ್ನ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಇದನ್ನ ಕಟ್ ಮಾಡ್ಕೊಂಡನಿ. ಇದನ್ನ ನಾನಿವಾಗ ಅವಾಗಲೇ ಕಲಸಿಟ್ಟಿರುವಂತ ಮಿಶ್ರಣಕ್ಕೆ ಹಾಕೊಂತಾನೆ. ನೆಕ್ಸ್ಟ್ ನಾವು ಇದಕ್ಕೆ ಕಾಫಿ ಪೌಡರ್ನ ಹಾಕೊಳ್ಳೋಣಂತ. ಬ್ರೌನಿ ಅಂತಂದ್ರೆ ಅದು ಕಾಫಿ ಫ್ಲೇವರ್ ಇರಲೇಬೇಕು. ಆದ್ರಿಂದ ನಾನು ಇದು 2 ರೂಪಾಯಿದ ಒಂದು ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲಿ ಒಂದು ಅರ್ಧದಷ್ಟು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊರಿ. ಅದು ಫ್ಲೇವರ್ ಬಿಡೋವರೆಗೂ ಒಂದು 2 ರಿಂದ 3 ಸೆಕೆಂಡ್ ಇದನ್ನ ಚಂದಾಗ ಸ್ಪೂನ್ಲೆ ಮಿಕ್ಸ್ ಮಾಡ್ರಿ. ಇವಾಗ ನಾನು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡಾಗೈತಿ. ನೀವು ನೋಡ್ತಿರ್ಬೋದು ಇಷ್ಟು ನನಗೆ ಕಾಫಿ ಪೌಡ್ರ್ ಸಿಕ್ಕತಿ. ಇದನ್ನ ನಾನು ಇವಾಗ ಈ ಬೌಲ್ಗೆ ಹಾಕ್ಕೊಂತಾನೆ ನೋಡ್ರಿ. ಇಲ್ಲೇ ನಿಮ್ಗೆ ಕಾಫಿ ಪೌಡ್ರಿ ಜಾಸ್ತಿ ಇಷ್ಟ ಆದರೆ ನೀವು ಜಾಸ್ತಿನೂ ಹಾಕ್ಕೋಬೋದು. ಇವಾಗ ನಾನು ಇದನ್ನ ಚಂದಾಗ ಕಾಫಿ ಪುಡಿ ಎಲ್ಲ ಕಡೆ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನ ಮತ್ತೊಂದ್ಸಲ ಆವಾಗಲೇ ನಾವು ಹೆಂಗೆ ಕಲಸಿದ್ವಲ್ಲ ಅದೇ ರೀತಿ ಇದನ್ನ ಎಲ್ಲ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಇದನ್ನ ಕಲಿಸ್ಕೊಂತಾನೆ ನೋಡ್ರಿ. ಈ ಮಿಶ್ರಣ ಏನಾದರೂ ನಿಮ್ಗೆ ಜಾಸ್ತಿ ಗಟ್ಟಿ ಅನ್ಸಕತ್ರ ಇದಕ್ಕೆ ನೀವು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋರಷ್ಟ. ಅವಾಗ ಇದು ಸ್ವಲ್ಪ ಲೂಸ್ ಆಗುತ್ತೆ, ಜಾಸ್ತಿ ಗಟ್ಟಿ ಇರಬಾರ್ದು. ಇದು ಈ ರೀತಿ ಇದ್ರೆ ಸಾಕು. ಇವಾಗ ನಾನು ಇದಕ್ಕೆ ಒಂದು ದಪ್ಪ ತಳ ಇರೋ ಪ್ಲೇಟ್ ತೊಗೊಂಡನಿ. ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಈ ರೀತಿ ಹಚ್ಕೊತಾ ಇದ್ದೀನಿ. ಇಲ್ಲಿ ಹಚ್ಕೊಂಡು ಇದಕ್ಕೆ A4 ಸೈಜ್ ಪೇಪರ್ನ ನಾನಿಲ್ಲಿ ಹಾಕ್ಕೊಂತಾನೆ ನೋಡ್ರಿ. ಅದ್ರ ಮೇಲೆ ಬಟರ್ ಶೀಟ್ ಬದಲಿಗೆ ನಾನಿಲ್ಲಿ A4 ಸೈಜ್ ಪ್ಲೇನ್ ಪೇಪರ್ನ ಯೂಸ್ ಮಾಡೀನಿ. ಆಮೇಲೆ ಇದಕ್ಕೆ ನಾನು ಇವಾಗ ಮೇಲ್ಗಡೆನೂ ಅಷ್ಟೇ ಎಣ್ಣೆನ ಹಚ್ಕೊಂಡು ಇವಾಗ ಇದನ್ನ ರೆಡಿ ಮಾಡಿ ಇಟ್ಕೊಂಡನಿ. ಇದಕ್ಕೆ ನಾನು ಇವಾಗ ಅವಾಗಲೇ ಏನು ಕಲಸಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ಕೊಂತಾನೆ ನೋಡ್ರಿ. ಇಲ್ಲಿ ಈ ರೀತಿ ಎಲ್ಲ ಹಾಕಿ ಆದ್ಮೇಲೆ ಅದೇ ಸ್ಪೂನಿಂದ ಈ ರೀತಿ ಎಲ್ಲ ಕಡೆನೂ ಇದನ್ನ ಸ್ಪ್ರೆಡ್ ಮಾಡ್ಕೊರಿ. ಇದು ಮೇಲ್ಗಡೆ ಸರ್ಫೇಸು ಸ್ಮೂತ್ ಆಗಿರ್ಬೇಕು, ಆ ರೀತಿ ನಾನಿಲ್ಲಿ ಮಾಡ್ಕೊಂಡನಿ. ಸೊ ಇವಾಗ ಇದು ಆಗೈತಿ. ನೆಕ್ಸ್ಟ್ ಇವಾಗ ನಾನು ಇದನ್ನ ಬೇಕ್ ಮಾಡ್ಕೋಬೇಕಾಕತಿ. ಅದಕ್ಕೆ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ದಪ್ಪ ತಳ ಇರುವಂತ ಒಂದು ಹಂಚನ ಇಟ್ಟನಿ. ಅದು ಸ್ವಲ್ಪ ಹೀಟ್ ಆದ್ಮೇಲೆ ಈ ನಾವು ರೆಡಿ ಮಾಡಿರೋ ಪ್ಲೇಟ್ನ ಅದ್ರ ಮೇಲ್ಗಡೆ ಇಟ್ಬಿಟ್ಟು ಆಮೇಲೆ ಲೋ ಫ್ಲೇಮಲ್ಲೇ ಇರಲಿ, ಫ್ಲೇಮ್ನ ಹೈ ಫ್ಲೇಮಿಗೆ ಹಾಕಕ್ಕೆ ಹೋಗಬೇಡಿ. ಇವಾಗ ಇದನ್ನ ನಾನು ಈ ರೀತಿ ಕ್ಲೋಸ್ ಮಾಡ್ಕೊಂತಾನೆ ನೋಡ್ರಿ. ಕ್ಲೋಸ್ ಮಾಡ್ಕೊಂಡು ಒಂದು 20 ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಹೀಗೆ ಬಿಡೋಣಂತ. ಇವಾಗ ಇದು 20 ನಿಮಿಷ ಆಗೈತಿ. ಇದನ್ನ ನಾನು ಓಪನ್ ಮಾಡತ್ತಾನೆ ನೋಡ್ರಿ. ನಾನು ಇದನ್ನ ಚೆಕ್ ಮಾಡ್ತಾನೆ ಚೆನ್ನಾಗಿ ಬೆಂದತ್ತೋ ಇಲ್ಲೋ ಅಂತೇಳಿ. ಈ ರೀತಿ ಒಂದು ಚಾಕು ಹಾಕ್ದಾಗ ಯಾವುದೇ ರೀತಿ ಹಿಟ್ಟು ತರ ನಮ್ಗೆ ಎಲ್ಲೂ ಹತ್ತಬಾರ್ದು. ಒಂದ್ ವೇಳೆ ಹತ್ತಿದ್ರೆ ಇದನ್ನ ಇನ್ನೊಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ ಅವಾಗ ರೆಡಿ ಆಗುತ್ತಿದ್ದು. ನೆಕ್ಸ್ಟ್ ನಾನು ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ಅದು ತಣ್ಣಗಾದ್ಮೇಲೆ ಇದ್ರ ಎಡ್ಜಸ್ನೆಲ್ಲ ಈ ರೀತಿ ಒಂದು ಚಾಕು ಸಹಾಯದಿಂದ ಇದನ್ನ ಸಡ್ಲು ಮಾಡ್ಕೊಳಕತ್ತಾನ ನೋಡ್ರಿ. ನಾವೇನು ಚಾಕ್ಲೇಟ್ ಹಾಕಿದ್ವಲ್ಲ ಒಂದು ವೇಳೆ ಎಡ್ಜಿಗೆ ಕೂತ್ರಷ್ಟೇ ಅದು ಚಾಕುದಿಂದ ಸ್ವಲ್ಪ ಟೈಟ್ ಆಗ್ತತಿ. ಯಾಕಂದ್ರೆ ಅದು ಚಾಕ್ಲೇಟ್ ಮೆಲ್ಟ್ ಆಗಿ ಪಾತ್ರೆನ ಬಿಗಿಯಾಗಿ ಹಿಡಿದಿರ್ತತಿ. ಆದ್ರಿಂದ ಅದನ್ನ ನೀಟಾಗಿ ಬಿಡಿಸ್ಕೋರಿ. ಇವಾಗ ನಾನು ಒಂದು ಪ್ಲೇಟಿಗೆ ಈ ರೀತಿ ದಬ್ಬ ಹಾಕಿ ಒಳ್ಳಿಸ್ತಾ ಇದ್ದೀನಿ ನೋಡಿ. ಯಾವುದೇ ರೀತಿ ಪ್ಲೇಟಿಗೆ ಹತ್ತದೇನೆ ತುಂಬ ಸುಲಭವಾಗಿ ಬರ್ತತಿ. ಆಮೇಲೆ ಟೇಸ್ಟು ಅಷ್ಟೇ ಸೂಪರ್ ಆಗಿರ್ತತಿ. ಇವಾಗ ನಾನು ಇದನ್ನ ಚೌಕಾಕಾರದೊಳಗೆ ಇದನ್ನ ಕಟ್ ಮಾಡ್ಕೊತಾನೆ ನೋಡ್ರಿ. ಸೊ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿದ್ರಲ್ಲ ನಾವು ಇವತ್ತು ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸ್ಕೊಂಡು ಯಾವ ರೀತಿ ಬ್ರೌನಿ ಮಾಡಿದ್ವಿ ಅಂತೇಳಿ. ಇದು ಟೇಸ್ಟು ಸೂಪರ್ ಆಗಿರ್ತತಿ. ಖಂಡಿತವಾಗ್ಲೂ ಟ್ರೈ ಮಾಡಿರಿ ಮನೆಯಲ್ಲಿ.
ಆಮೇಲೆ ಹೆಂಗ್ ಬಂತಂತೇಳಿ ಕಮೆಂಟ್ ಮಾಡೋದಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ. ಇವಾಗ ನಾನು ನಿಮ್ಗೆ ಒಂದು ತೋರಿಸ್ತಾನೆ ನೋಡ್ರಿ ಯಾವ ರೀತಿ ಬಂದತಂತೇಳಿ. ಚಾಕ್ಲೇಟು ಅಷ್ಟ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿ ಈ ರೀತಿ ಮೆಲ್ಟ್ ಆಗಿರ್ತೈತೆ ಅದೆಲ್ಲ ಕಡೆ. ತಿನ್ನೋವಾಗ ಬಾಯಲ್ಲಿ ಸಿಗ್ತಾ ಇದ್ರು ತುಂಬಾ ಚೆನ್ನಾಗಿರ್ತತಿ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಇದೇ ರೀತಿ ಹೆಲ್ತಿ ರೆಸಿಪಿಗಳು ಮುಂದೆ ಬರ್ತಾ ಇರ್ತಾವ. ಆದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಅವಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತತಿ. ನೀವು ಆರಾಮಾಗಿ ಅಲ್ಲೇ ನೋಡ್ಕೋಬಹುದು. ಸೊ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಮತ್ತೊಮ್ಮೆ ಇಂತಾದ ಹೆಲ್ತಿ ರೆಸಿಪಿ ಒಂದಿಗೆ ಮತ್ತೊಮ್ಮೆ ನಿಮ್ ಜೊತೆ ಕನೆಕ್ಟ್ ಆಗೋಣಂತ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.